ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ದಿನದ ಮೇಲೆ ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಜಿಲ್ಲೆಯ ಉತ್ತರ ಕನ್ನಡದಲ್ಲಿ ನಡೆದಂತಹ ಮಳೆಗಾಲದಲ್ಲಿ ಒಂದು ಪ್ರಕೃತಿ ವಿಕೋಪಕ್ಕೆ ನಡುಗಿದ ಒಂದು ಶಿರೂರು. ಆ ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ಎಷ್ಟೋ ಜನಗಳ ಶವ ನಮಗಿನ್ನೂ ಸಿಕ್ಕಿಲ್ಲ. ಆದರೆ ಇವಾಗ ನಮಗೊಂದು ಒಳ್ಳೆಯ ವಿಷಯ, ಅದ್ರ ಜೊತೆ ಒಂದು ಕೆಟ್ಟ ವಿಷಯನೂ ಹೌದು. ಯಾಕಂದರೆ ಶಿರೂರು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದ ಲಾರಿ ಕೊನೆಗೂ ಗಂಗಾವಳಿ ನದಿಯಲ್ಲಿ ತೆಗೆದಿದ್ದಾರೆ. ಅದರಲ್ಲಿ ಅರ್ಜುನನ ದೇಹ ನಮಗೆ ಸಿಕ್ಕಿದೆ. ಇಲ್ಲಿ ಏನಾಗಿದೆ ಅಂತಂದರೆ, ಎಷ್ಟೋ ದಿನದ ಮೇಲೆ ಕಾರ್ಯಾಚರಣೆ ನಡೀತಾ ಇದ್ದರೂ ಅದು ಯಾರಿಗೂ ಪತ್ತೆ ಹಚ್ಚೋಕ್ಕೆ ಆಗ್ತಾ ಇರಲಿಲ್ಲ. ಅಂದಾಜು ಒಂದು 2 ತಿಂಗಳಕ್ಕಿಂತ ಹೆಚ್ಚು ಕಾರ್ಯಾಚರಣೆ ನಡೆದಿದೆ. ಕೊನೆಗೂ ಅರ್ಜುನನ ಶವ ಪತ್ತೆಯಾಗಿದೆ. ಶಿರೂರು ಕುಸಿತದ ನಂತರ ಎಲ್ಲೆಡೆ ಅರ್ಜುನಂದೇ ಮಾತಾಗಿತ್ತು. ಎಲ್ಲ ಕಡೆ ಅರ್ಜುನ್ ಸಿಕ್ಕಿಲ್ಲ. ನದಿಯಲ್ಲಿ ಏನಾಗಿದ್ದಾನೆ, ಇದ್ದಾನೋ ಇಲ್ಲ ಅನ್ನೋದೇ ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ನದಿಯಲ್ಲಿ ವಿಪರೀತ ಒಂದು ನೀರಿನ ಆಳ ಇರೋದ್ರಿಂದ ಎಷ್ಟೋ ಜನರು ಕಾರ್ಯಾಚರಣೆ ನಡೆಸ್ತಾ ಇದ್ದರೂ ಅದು ನಮಗೆ ಯಶಸ್ವಿ ಆಗ್ತಾ ಇರಲಿಲ್ಲ. ಯಾಕಂದರೆ ಅದರ ಅಲೆಗಳು ಆಳಗಳು ಹೆಚ್ಚಾಗಿತ್ತು. ಟ್ರಕ್ ಎಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ರೀತಿಯ ಕಾರ್ಯಾಚರಣೆಗಳು ನಡೀತಾನೆ ಇತ್ತು. NDRF, SDRF ಹೀಗೆ ತುಂಬ ಕಾರ್ಯಾಚರಣೆಗಳು ಅರ್ಜುನ್ಗಾಗಿ ಪತ್ತೆ ಹಚ್ಚುತ್ತಾನೆ ಇತ್ತು. ಆದರೂ ನಮಗೆ ಅರ್ಜುನ್ ಪತ್ತೆ ಎಲ್ಲಿದ್ದಾನೆ, ಲಾರಿ ಅದರೊಳಗೆ ಇದೆಯೋ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಅದು ಸಿಕ್ಕಿದೆ. ಅದನ್ನು ಕಾರ್ಯಾಚರಣೆ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಅವರಿಗೊಂದು ನಮ್ಮ ಕಡೆಯಿಂದ ಒಂದು ಸಲಾಮ್. ಆದರೆ ಇಲ್ಲಿ ಒಂದು ಬೇಸರದ ವಿಷಯ ಅಂದರೆ, ಅರ್ಜುನ್ ನಮಗೆ ಜೀವಂತವಾಗಿ ಸಿಕ್ಕಿಲ್ಲ. ಪಾಪ ಯಾವುದೋ ಒಂದು ಬೇರೆ ರಾಜ್ಯದಿಂದ ಇಲ್ಲಿಗೆ ಅವನು ತಮ್ಮ ಜೀವನವನ್ನು ಹೇಗಾದರೂ ಕಳಿಬೇಕು, ನಾವು ಜೀವನವನ್ನು ಚೆನ್ನಾಗಿ ರೂಪಿಸ್ಕೋಬೇಕಂತ ದುಡಿಯೋಕ್ಕಂತ ಬಂದುಬಿಟ್ಟು ಈಗ ಶವವಾಗಿ ಹೋಗ್ತಾ ಇದ್ದಾನೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಬೇಡ್ಕೊಳ್ಳೋಣ. ಅವರ ಸತತವಾದ ಒಂದು ಪ್ರಯತ್ನ, ಕೇರಳದವರು ಹಗಲು ರಾತ್ರಿ ಅನ್ನೋದೇ ನಮ್ಮನೆ ಮನೆ ಹುಡುಗ ಅಂದ್ಬಿಟ್ಟು ಇಲ್ಲೇ ಬಂದು ಉಳ್ಕೊಂಡು ಅವನು ಸಿಗೋ ತನಕ ಅವರು ಕಾಯ್ತಾನೆ ಇದ್ದರು. ತುಂಬಾ ಪರಿಶ್ರಮ ಕೊಟ್ಟಿದ್ದಾರೆ ರಾಜ್ಯದವರು. ಬಂದು ಇಲ್ಲಿ ಹುಡುಕೊಂಡು ಏನಾಗ್ತಾ ಇದೆ, ಇಲ್ಲಿ ಯಾವ ಕಾರ್ಯಾಚರಣೆ ನಡೀತಾ ಇಲ್ಲ, ಯಾಕೆ ಸ್ಲೋ ಆಗ್ತಾ ಇದೆ ಅಂತ ಎಲ್ಲದನ್ನು ತಿಳ್ಕೊಳ್ಳೋಕ್ಕೆ ಇಲ್ಲೇ ಇದ್ಬಿಟ್ಟು ಇವಾಗ ಅವ್ರ ಮನೆ ಹುಡುಗನ ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಾಚರಣೆ ನಿನ್ನೆ ಯಶಸ್ವಿಗೊಂಡು ಅರ್ಜುನ ಪತ್ತೆ ಸಿಕ್ಕಿದೆ. ಆದರೆ ನಮ್ಮ ಕನ್ನಡಿಗರು ಎಲ್ಲಿದ್ದಾರೆ, ನಮ್ಮ ಉತ್ತರ ಕನ್ನಡದವರು ಎಲ್ಲಿದ್ದಾರೆ? ಈಗ ಅವ್ರ ಶವ ಯಾಕೆ ಪತ್ತೆ ಆಗಿಲ್ಲ, ಅವರು ಇವಾಗ ಎಲ್ಲಿದ್ದಾರೆ, ಅವ್ರ ಶವನೂ ಪತ್ತೆ ಆಗಿದೆಯೋ ಇಲ್ವೋ ಎನ್ನುವುದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಘಟನೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮುಂದೆ ಏನಾಗಿದೆ ಎನ್ನುವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.